ಸರ್ಕಾರಿ ಕಾಲೇಜಿನ ನೂತನ ಕಟ್ಟಡದ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟ. ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಪದವಿ ಕಾಲೇಜಿಗೆ 3ನೇ ಹಂತದ ನೂತನ ಕಟ್ಟಡ ಮಂಜೂರಾಗಿದ್ದು, ಕೋಟಿಗಟ್ಟಲೆ ಹಣ ಕೂಡ ಸರ್ಕಾರದಿಂದ ಮಂಜೂರಾಗಿದೆ. ಆದರೆ ಕಟ್ಟಡ ಕಟ್ಟಲು ಬಳಸುತ್ತಿರುವ ಕಚ್ಚಾ ಸಾಮಗ್ರಿಗಳು ಕಳಪೆಯಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವಲಯ ಅಧ್ಯಕ್ಷ ರವಿಕುಮಾರ್ ಹೋಗಾರ್ ಆರೋಪ ಮಾಡಿದ್ದಾರೆ. ಇನ್ನು ನೂತನ ಕಟ್ಟಡಕ್ಕೆ ಬಳಸುತ್ತಿರುವ ಸಿಮೆಂಟ್ ಇಟ್ಟಿಗೆ ಕಳಪೆದ್ದಾಗಿದ್ದು, ಕೈಯಲ್ಲೇ ಒಡೆದರೆ ಸಾಕು ಮುರಿದು ಹೋಗುತ್ತಿದೆ. ಇಂತಹ ಇಟ್ಟಿಗೆಯನ್ನ ಬಳಸಿ ಕಟ್ಟುತ್ತಿರುವ ಕಟ್ಟಡ ಅದೆಷ್ಟು ವರ್ಷ ಬಾಳಬಹುದು? ಹಣದ ಮೇಲಿರುವ ದುರಾಸೆಯಿಂದ ಇಂತಹ ಕಳಪೆ ಕಾಮಗಾರಿಯನ್ನ ಮಾಡುತ್ತಿರುವ ಗುತ್ತಿಗೆದಾರರು ಹಾಗೂ ಕೆಲಸ ಕೊಟ್ಟಿರುವ ಇಂಜಿನಿಯರ್ ಇಬ್ಬರ ಮೇಲೆ ಸೂಕ್ತ ತನಿಖೆಯಾಗಬೇಕು ಮತ್ತು ಆದಷ್ಟು ಬೇಗ ಕಟ್ಟಡದ ಕಾಮಗಾರಿಯನ್ನ ಬೇರೆ ಯಾರಾದರೂ ಗುತ್ತಿಗೆದಾರರಿಗೆ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಕಾಶ್ ಬಿರಾದರ್, ಶಂಕರ್ ಬಡಗೇರಿ, ಲಕ್ಷ ಕಾಗಾರ, ದೀಪಕ್ ಅಲೆಗಾವಿ, ಹೇಮಂತ್ ಹ್ಯಾಟ್ಸಂಗೆ, ಬಾಲಕೃಷ್ಣ ಭೋಸ್ಲೆ ಉಪಸ್ಥಿತರಿದ್ದರು. ಎಲ್ಲ ಬಂದಿರಲಿ. ಯಾರು ಕರೀಲ್ಲ ಅಲ್ಲ, ಒಟ್ಟಿಗೆ ಅನ್ನ ತಿಂತಾರೋ ಮತ್ತೇನ್ರಿ ತಿಂತಾರೋ? ಅಲ್ವ ಗಟ್ಟುಗಳದಾಗ ಏನು ದಮ್ ಐತೆ? ಕಟ್ಟು ಹೆಂಗ ಹಂಗೆ ಕಟ್ಟುದ?